ಹಾಯ್, ವೆಲ್ಕಮ್ ಟು ಸುಚಿ ವರ್ಲ್ಡ್. ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು? ಉತ್ತರ ಕವಿರಾಜ ಮಾರ್ಗ. ಇದ್ರ ಬಗ್ಗೆ ನಾವು ನೋಡೋದಾದರೆ ಕನ್ನಡದ ಮೊದಲ ಲಭ್ಯವಿರುವ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗವಾಗಿದೆ. ಇದು ಕ್ರಿಸ್ತಶಕ 850 ಸುಮಾರಿಗೆ ನೃಪತುಂಗ ಅಮೋಘ ವರ್ಷ ಅವರ ಆಶ್ರಯದಲ್ಲಿ ರಚನೆಯಾಯಿತು. ಈ ಕೃತಿಯನ್ನು ಶ್ರೀವಿಜಯ ಅವರು ರಚಿಸಿದ್ದಾರೆ ಎಂದು ವಿದ್ವಾಂಸರು ಸಾಮಾನ್ಯವಾಗಿ ಪರಿಗಣಿಸುತ್ತಾರೆ. ಈ ಗ್ರಂಥದಲ್ಲಿ ಕನ್ನಡದ ಭಾಷೆ, ವೈಶಿಷ್ಟ್ಯ, ಕಾವ್ಯ ರಚನೆಯ ನಿಯಮಗಳು ಮತ್ತು ಉತ್ತಮ ಸಾಹಿತ್ಯದ ಲಕ್ಷಣಗಳನ್ನು ವಿವರಿಸಲಾಗಿದೆ. ಆದ್ದರಿಂದ ಕವಿರಾಜ ಮಾರ್ಗವನ್ನು ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಾಚೀನ ಮತ್ತು ಮಹತ್ವದ ಲಕ್ಷಣ ಗ್ರಂಥ ಎಂದು ಪರಿಗಣಿಸಲಾಗುತ್ತದೆ. ಎರಡನೆಯ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು? ಉತ್ತರ ಹಲ್ಮಿಡಿ ಶಾಸನ. ಇದ್ರ ಬಗ್ಗೆ ನೋಡೋದಾದ್ರೆ ಕನ್ನಡದ ಮೊದಲ ಶಾಸನವೆಂದು ಹಲ್ಮಿಡಿ ಶಾಸನವನ್ನು ಪರಿಗಣಿಸಲಾಗುತ್ತದೆ. ಇದು ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಪತ್ತೆಯಾಗಿದೆ ಮತ್ತು ಕ್ರಿಸ್ತಶಕ 450 500 ಅವಧಿಗೆ ಸೇರಿದೆ. ಈ ಶಾಸನವು ಪ್ರಾಚೀನ ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿಯ ಅತ್ಯಂತ ಹಳೆಯ ಸಾಕ್ಷಿಗಳಲ್ಲಿ ಒಂದಾಗಿದೆ. ಕನ್ನಡ ಭಾಷೆಯ ಇತಿಹಾಸದಲ್ಲಿ ಇದಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಮೂರನೆಯ ಪ್ರಶ್ನೆ, ಕನ್ನಡದ ಮೊದಲ ನಾಟಕ ಯಾವುದು? ಗೋವಿಂದ. ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಕನ್ನಡದ ಮೊದಲ ಮೂಲ ನಾಟಕವು ಮಿತ್ರವಿಂದ ಗೋವಿಂದ ಆಗಿದೆ. ಇದನ್ನು ಸಿಂಗಾಚಾರ್ಯ ಅವರು 1869 ರಚಿಸಿದರು. ಈ ಕೃತಿಯನ್ನು ಕನ್ನಡ ನಾಟಕ ಸಾಹಿತ್ಯದ ಆರಂಭಿಕ ಮೈಲುಗಲ್ಲು ಎಂದು ಪರಿಗಣಿಸಲಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಕನ್ನಡದ ಮೊದಲ ಮಹಮದೀಯ ಕವಿ ಯಾರು? ಉತ್ತರ ಸಂತ ಶಿಶುನಾಳ ಶರೀಫ. ಇದ್ರ ಬಗ್ಗೆ ನಾವು ಸ್ವಲ್ಪ ನೋಡೋದಾದ್ರೆ ಮುಸ್ಲಿಂ ಧರ್ಮದಲ್ಲಿ ಜನಿಸಿದರು. ಬ್ರಾಹ್ಮಣರಾದ ಗೋವಿಂದ ಭಟ್ಟರನ್ನು ಗುರುಗಳಾಗಿ ಪಡೆದು ಧರ್ಮದ ಬೇಲಿಗಳನ್ನು ಮೀರಿ ಕುಡುಗಾನ ಕೋಳಿ ನುಂಗಿತ ನಂತಹ ಅದ್ಭುತ ರೂಪಕಗಳ ತತ್ವಪದಗಳ ಮೂಲಕ ಇಂದಿಗೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಜ್ವಲಂತ ಸಂಕೇತವಾಗಿರುವ ಕನ್ನಡದ ಮೊದಲ ಮಹಮದೀಯ ಕವಿ ಸಂತ ಶಿಶುನಾಳ ಶರೀಫರು. ಐದನೆಯ ಪ್ರಶ್ನೆ, ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಯಾವುದು? ಉತ್ತರ ಬಾದಾಮಿಯ ಕಪ್ಪೆ ಅರಭಟ್ಟರ ಶಾಸನ. ಕ್ರಿಸ್ತಶಕ 700 ಬಾದಾಮಿಯ ಕಪ್ಪೆ ಅರಭಟ್ಟರ ಶಾಸನದಲ್ಲಿ ಮೊಟ್ಟಮೊದಲು ಬಳಕೆಯಾದ ತ್ರಿಪದಿಯು 3 ಸಾಲುಗಳ ಅಚ್ಚ ಕನ್ನಡದ ದೇಶಿ ಛಂದಸ್ಸಾಗಿದ್ದು ಜನಪದ ಹಾಡುಗಳಲ್ಲಿ ಹಾಗೂ ಸರ್ವಜ್ಞನ ವಚನಗಳಲ್ಲಿ ಜಗತ್ಪ್ರಸಿದ್ಧವಾಗಿ ಕನ್ನಡದ ಗಾಯತ್ರಿ ಎಂದು ಕರೆಯಲ್ಪಟ್ಟಿದೆ. ಆರನೆಯ ಪ್ರಶ್ನೆ, ಪಂಪ ಪ್ರಶಸ್ತಿಯನ್ನು ಪಡೆದ ಮೊದಲ ಸಾಹಿತಿ ಯಾರು? ಉತ್ತರ ಕುವೆಂಪು. ಕನ್ನಡ ಸಾಹಿತ್ಯಕ್ಕೆ ನೀಡಿದ ಮಹೋನ್ನತ ಕೊಡುಗೆಗಾಗಿ ಕರ್ನಾಟಕ ಸರ್ಕಾರವು 1987 ಪಂಪ ಪ್ರಶಸ್ತಿಯನ್ನು ಸ್ಥಾಪಿಸಿತು ಮತ್ತು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಏಳನೆಯ ಪ್ರಶ್ನೆ,
ಕನ್ನಡದ ಮೊದಲ ದೊರೆ ಯಾರು? ಉತ್ತರ ಮಯೂರವರ್ಮ. ಮಯೂರವರ್ಮರು ಕದಂಬ ವಂಶದ ಸ್ಥಾಪಕರಾಗಿದ್ದು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕರ್ನಾಟಕದಲ್ಲಿ ಪ್ರಬಲವಾದ ಸ್ವದೇಶಿ ಆಡಳಿತವನ್ನು ಸ್ಥಾಪಿಸಿದರು. 8ನೆಯ ಪ್ರಶ್ನೆ, ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷ ಯಾರು? ಉತ್ತರ ಎಚ್ ವಿ ನಂಜುಂಡಯ್ಯ. ಎಚ್ ವಿ ನಂಜುಂಡಯ್ಯ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರಾಗಿದ್ದರು. 1915ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅವರು ಅಧ್ಯಕ್ಷತೆ ವಹಿಸಿದ್ದರು. ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಅವರು ಮಹತ್ವದ ಕೊಡುಗೆಯನ್ನು ನೀಡಿದರು. 9ನೆಯ ಪ್ರಶ್ನೆ, ಕನ್ನಡದ ಮೊದಲ ಕವಿ ಯಾರು? ಉತ್ತರ ಪಂಪ. ಪಂಪ ಕನ್ನಡದ ಮೊದಲ ಆದಿಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಅವರು 10ನೇ ಶತಮಾನದ ಪ್ರಮುಖ ಕವಿಯಾಗಿದ್ದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ್ದಾರೆ. 10ನೆಯ ಪ್ರಶ್ನೆ, ಕನ್ನಡದ ಮೊದಲ ಕವಯಿತ್ರಿ ಯಾರು? ಉತ್ತರ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಕನ್ನಡದ ಪ್ರಮುಖ ಕವಯಿತ್ರಿಯರಲ್ಲಿ ಒಬ್ಬರು. ಅವರು 12ನೇ ಶತಮಾನದಲ್ಲಿ ತಮ್ಮ ಆಧ್ಯಾತ್ಮಿಕ ಚಿಂತನೆಗಳನ್ನು ಸರಳವಾದ ಕನ್ನಡ ವಚನಗಳ ಮೂಲಕ ವ್ಯಕ್ತಪಡಿಸಿದರು. ಅವರು ಚನ್ನಮಲ್ಲಿಕಾರ್ಜುನನನ್ನು ಆರಾಧ್ಯ ದೈವವನ್ನಾಗಿ ಸ್ವೀಕರಿಸಿದ್ದರು. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಮೊದಲು ಪಡೆಯಲು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನನ್ನು ಪ್ರೆಸ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.